ಕಸ್ತೂರಿ ಹೆಲ್ಪ್ ಇಂದ. ಆಂಟಿ ಮುಂದೆ ಕಸ್ತೂರಿ ವಿಷಯದ ಬಗ್ಗೆ ಮಾತಾಡಬಾರ್ದು. ನನಗೆ ಸಿಕ್ಕಿರೋ ಅವಕಾಶನ ಕಳ್ಕೋಬಹುದು ನಾನು. ಅಯ್ಯೋ, ನಾನು ಅವಳಿಗೆ ಕನ್ವಿನ್ಸ್ ಮಾಡಿದೆ ವೈನಿಧಿ ಕೆಟ್ಟ ಆತ್ಮ ಅಂತ. ಅವಳ ಅಣ್ಣನ ಕೆಟ್ಟ ಆತ್ಮದಿಂದ ಕಾಪಾಡೋದಕ್ಕೆ ಈ ಕೆಲಸ ಮಾಡ್ಬೇಕಲ್ವಾ? ಅದಕ್ಕೆ ವೈನಿಧಿ ನನ್ನ ಕೈಯಲ್ಲಿ ಬಣ್ಣನ ನೋಡಿದಾಗ ಅವಳೇ ಕಾಪಾಡಿದ್ದು ನನ್ನ. ಅಜ್ಜಿ, ಇದು ಮಡಿಕೆಯ ಬಣ್ಣ. ನಾನು ಮತ್ತೆ ತೀನಾ ಸೇರ್ಕೊಂಡು ಜನ್ಮಾಷ್ಟಮಿಗೆ ಬಣ್ಣ ಹಚ್ತಾ ಇದ್ವಿ. ಕಪ್ಪು ಬಣ್ಣ ಕೈಗೆ ಹತ್ಕೊಂಡಿತ್ತು, ನನ್ಗೂ ಹತ್ತಿತ್ತು. ನಾನು ವಾಶ್ ಮಾಡ್ಕೊಂಡೆ. ವಾವ್, ಅಂದ್ರೆ ತಲೆ ಉಪಯೋಗಿಸೋ ಜಾಣತನದಲ್ಲಿ ನೀನು ನಂತರನೇ ಆಗ್ಬಿಟ್ಟಿದ್ಯಾ. ನೀನ್ ತುಂಬಾ ದೊಡ್ಡದಾಗಿ ಯೋಚನೆ ಮಾಡ್ತಿದ್ಯಾ. ಶಬ್ಬಾಷ್. ಅದಕ್ಕೋಸ್ಕರನೇ ಕಸ್ತೂರಿ ಸೀಕ್ರೆಟ್ನ ಮುಚ್ಚಿಟ್ಟಿರೋದು. ಯಾಕಂದ್ರೆ ಯಾವಾಗ್ಲೂ ಬ್ಲ್ಯಾಕ್ ಮೇಲ್ ಮಾಡ್ತಿರ್ಬೇಕು ಅಂತ. ಜಸ್ಟ್ ವೇಟ್ ಅಂಡ್ ವಾಚ್ ಆಂಟಿ. ನನ್ನ ಈ ದೂರದ ಯೋಚನೆ ಕೌಶಿಕ್ ಮತ್ತೆ ವೈನಿಧಿ ಇಬ್ಬರನ್ನೂ ಕೂಡ ಆದಷ್ಟು ಬೇಗ ದೂರ ಮಾಡ್ಬಿಡತ್ತೆ. ನೋಡಿ ಅಲ್ವಾ ಅಮ್ಮ, ಇವರೆಲ್ಲ ಒಗ್ಗೂಡ್ಕೊಂಡು ಅಕ್ಕನ ಮೇಲೆ ಆರೋಪ ಆಗ್ತಿದ್ದಾರೆ. ಟೀನಾ ಅಕ್ಕನ ಸುಳ್ಳ ನಿಜ ಅನ್ಕೋತಿದ್ದಾರೆ. ನನ್ನಿಂದ ನೋಡಕ್ ಆಗ್ತಿಲ್ಲ. ನಾನು ಹೋಗ್ತಿದ್ದೀನಿ ಅಕ್ಕಂಗೆ ಸಹಾಯ ಮಾಡೋದಕ್ಕೆ. ನೀನ್ ಅಲ್ಲಿ ಹೋಗೋದು ಸರಿಯಲ್ಲ ಶೈಶವ. ಕೃತಿಕಾ ಮಾತೆಯರ ದೃಷ್ಟಿ ನಿನ್ಮೇಲಿದೆ. ಅವರಿಂದ ಅಕ್ಕನೇ ಎದುರ್ಕೊಳ್ಳಲ್ಲ ಅಂದ್ರೆ ನಾನು ಯಾಕೆ ಎದುರ್ಕೊಳ್ಳಿ ಅಮ್ಮ? ನಾಳೆ ಹೆಂಗಿದ್ರು ಜನ್ಮಾಷ್ಟಮಿಯ ಮಹೋತ್ಸವ. ತ್ರಿಲೋಕದ ಈ ಅನುಭವನ ನಾನು ಬಿಡಕ್ಕಾಗಲ್ಲ ಅಮ್ಮ. ನಾಳೆ ನಾನು ಕೃಷ್ಣನ ರೂಪದಲ್ಲಿ ಹೋಗಿ ಅಕ್ಕಂಗೆ ಸಹಾಯ ಮಾಡ್ತೀನಿ. ಮತ್ತೆ ಎಲ್ಲಾದರ ಆನಂದ ತಗೋತೀನಿ. ಹಾಗೆ ಆಗ್ಲಿ. ಆದ್ರೆ ನೆನ್ಪಿರ್ಲಿ, ಜನ್ಮಾಷ್ಟಮಿಯ ಹೊರತಾಗಿಯೂ ಕೃಷ್ಣನ ಜನ್ಮ ಆಗೋ ತನಕ ನೀನು ಸುರಕ್ಷಿತವಾಗಿರಲ್ಲ. ನೀನು ತುಂಬಾ ಹುಷಾರಾಗಿರ್ಬೇಕು ಶೈಶವ. ನೀವಿರೋವರೆಗೂ ನಂಗೇನೂ ಆಗಲ್ಲ ಅಮ್ಮ. ಕೃಷ್ಣಾಗ ಹೋಗ್ತಾ ಇದ್ದೀನಿ, ಏನೂ ಆಗಲ್ಲ ನನ್ಗೆ. ನೋಡು ಎಷ್ಟು ಸುಂದರವಾಗಿ ತಯಾರು ಮಾಡಿದ್ದಾರೆ. ದೇವ್ರು ಎದ್ದು ಬರೋ ಹಾಗಿದೆ. ಹೇಳು ಇದೇ ಖುಷಿಲಿ ಶ್ರೀಕೃಷ್ಣನಿಗೆ ಜೈ. ಅಜ್ಜಿ, ಮೂರ್ತಿ ತುಂಬಾ ಸುಂದರವಾಗಿದೆ. ವಾವ್, ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ಈ ಉಯ್ಯಾಲೆ. ಚೆನ್ನಾಗೇ ಕಾಣಿಸ್ಬೇಕಲ್ಲ. ಇದ್ರ ಮೇಲಿವತ್ತು ರಾಧಾ ಮತ್ತೆ ಕೃಷ್ಣ ಕೂತ್ಕೋತಾರೆ. ಹಾಗಾದ್ರೆ ಕೌಶ್ ಮುರಾರಿ ಆಗ್ತಾನೆ, ಮತ್ತೆ ನಾನು ಅವ್ನ್ ರಾಧಾ. ಅವನಿಗೆ ಸ್ವಲ್ಪ ಅನುಮಾನ ಬರೋ ಹಾಗೆ ಮಾಡಿದ್ದೀನಿ. ಉಳ್ದಿರೋದ್ನ ಆದಷ್ಟು ಬೇಗ ಮುಗಿಸ್ತೀನಿ. ಮೆತ್ತಗ್ ಮಾತಾಡೋ. ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ? ಅಯ್ಯೋ, ಅವಳೀಗ ಮೊದ್ಲಿನ ಹಾಗಿಲ್ವಲ್ಲ. ಕೆಟ್ಟ ಆತ್ಮ ಇದೆ ಅವಳೊಳಗೆ, ಕೆಟ್ಟ ಆತ್ಮ. ಇಲ್ಲಿ ನೋಡಿ ಅತ್ತೆ, ಏನ್ ಪ್ಲಾನಿಂಗ್ ನಡೀತಾ ಇದೆ? ಏನೂ ಇಲ್ಲ ಅದಕ್ಕೆ. ನಾವು ಜನ್ಮಾಷ್ಟಮಿಗೆ ತಯಾರು ಮಾಡ್ತಿದ್ವಿ. ಅದೇ ಆಂಟಿಗೆ ಹೇಳ್ತಿದ್ದೆ ನಾನು, ಈ ಡೆಕೋರೇಷನ್ ಸಾಕಂತ. ಮಿಕ್ಕಿದ ಕೆಲಸ ಎಲ್ಲ ಬೇಗ ಮುಗಿಸೋಣವಾ? ನಾನು ಅಯ್ಯೋ ಬೇಡ, ನೀನಿಲ್ಲೇ ಇರು. ನಡಿ. ಅಷ್ಟೋ ಇಷ್ಟೋ ನಮಗೂ ಗೊತ್ತಿದೆ. ಮೊದ್ಲಿಗೆ ಅತ್ತೆ ಏನೇ ಮಾಡಿದ್ರು ನನಗೆ ಹೇಳ್ಬಿಟ್ಟೆ ಮಾಡ್ತಾ ಇದ್ದಿದ್ದು. ಆದ್ರೆ ಯಾವಾಗ ಈ ಆಂಟೆನಾ ಬಂದ್ಲಲ್ಲ, ಆಗಿಂದ ಅತ್ತೆ ನನ್ಗೆ ಹೇಳೋದೇ ಬಿಟ್ರು. ವಾ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇವನ್ ಏನಕ್ಕೆ ಬಂದ ಎಲ್ಲ ಹಾಳು ಮಾಡೋದಿಕ್ಕೆ? ನಮಸ್ತೆ ಅಜ್ಜಿ. ಖುಷಿಯಾಗಿರು, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ವಾ, ಎಷ್ಟು ಚೆನ್ನಾಗಿರೋ ಜೋಕಾಲಿ.
ಕೂತ್ಕೊಂಡೆ ಇದ್ರ ಮೇಲೆ. ಆ ಉಯ್ಯಾಲೆ ನನ್ನ ಕೃಷ್ಣನ್ಗೋಸ್ಕರ, ನಿನಗೋಸ್ಕರ ಅಲ್ಲ. ಅತ್ತೆ, ನಾನು ಕೃಷ್ಣನ ರೂಪನೇ ತಗೊಂಡಿದ್ದೀನಿ. ನಾನ್ ಕುತ್ಕೊಂಡಿಲ್ಲ ಅಂದ್ರೆ ಇನ್ಯಾರು ಕುತ್ಕೋತಾರೆ? ಬನ್ನಿ ಎಲ್ಲಾರು ನಂಗೆ ಜೋಕಾಲಿ ಆಡ್ಸಿ. ಅರೆ ಪುಟಾಣಿ ಚುಟ್ಟಣ್ಣ, ನಿಜವಾಗ್ಲೂ ನೀನ್ ಮುದ್ದ ಕೃಷ್ಣ ತರ ಕಾಣಿಸ್ತಿದ್ಯಾ. ದೃಷ್ಟಿಗೆ ತಾಗ್ದೇ ಇರ್ಲಿ ನನ್ ತಮ್ಮಂಗೆ. ಹಾ, ಏನಾದ್ರೂ ದೃಷ್ಟಿ ಆದ್ರೂ ನಿಮ್ಮಿಬ್ರಿಂದಾನೇ ಆಗ್ಬೇಕು. ನೋಡು, ಕೃಷ್ಣನ್ ವೇಷ ಹಾಕಿದ್ಯಾ, ಕಂಸನ್ ಕೆಲ್ಸ ಮಾಡಕ್ ಹೋಗ್ಬೇಡ. ನನಗೆ ಈ ಸಂಭ್ರಮಾಚರಣೆಯಲ್ಲಿ ಯಾವ ತೊಂದ್ರೆ ಆಗೋದು ಇಷ್ಟ ಇಲ್ಲ. ನಾನ್ಯಾಕೆ ತೊಂದರೆ ಕೊಡ್ಲಿ ಅತ್ತೆ? ನಾನಂತೂ ಜೋಕಾಲಿ ಆಟ ಆಡ್ತಿದ್ದೀನಿ. ಅಯ್ಯೋ, ಇದನ್ನೇ ಮಾಡ್ಬೇಡ ಅಂತ ಹೇಳಿದ್ದು. ಈ ಉಯ್ಯಾಲೆ ನಿನಗೋಸ್ಕರ ಮಾಡಿದ್ದೇನಲ್ಲ. ಈ ಉಯ್ಯಾಲೆ ತಯಾರು ಮಾಡಿರೋದು ನನ್ನ ಕೃಷ್ಣನ್ಗೋಸ್ಕರ, ನನ್ನ ಕೌಶಿಕ್ಗೋಸ್ಕರ ಅಷ್ಟೇ. ಜನ್ಮಾಷ್ಟಮಿ ಅಂತೂ ಕೃಷ್ಣ ಭಗವಂತನ ಬಾಲ್ಯ ರೂಪದ ಉತ್ಸವ ಅಲ್ವಾ? ಇದ್ರ ಮೇಲೆ ಬಾಬಾ ಯಾಕೆ? ನಾನೇ ಕುತ್ಕೋತೀನಿ. ಬೇಡ ಅನ್ನಲ್ಲ ನಿನ್ಗೆ. ಹೇಳ್ದಷ್ಟು ಮಾಡು ನೀನು. ಈ ಉಯ್ಯಾಲೆ ಮಕ್ಕಳಿಗೋಸ್ಕರ ಅಲ್ಲ. ಹೌದಾ? ಆದ್ರೆ ಇದ್ರ ಮೇಲೆ ಕಿರಣಣ್ಣ, ಮಾವ ಮತ್ತೆ ಉಪೇಂದ್ರ ಮಾಮ ಮತ್ತೆ ಎಲ್ರು ಕುತ್ಕೋಬೇಕಲ್ವಾ? ಅಯ್ಯೋ, ಇದೇನಪ್ಪ ಇದು? ನನ್ನ ಕೌಶಿಕ್ ಕಂದ ಈ ಮನೆಯಲ್ಲಿ ಎಲ್ರಿಗಿಂತ ಚಿಕ್ಕವನು. ಅವನೇ ಕೂತ್ಕೋಬೇಕು ಈ ಉಯ್ಯಾಲೆ ಮೇಲೆ. ನಾನು ನಿಮ್ಗೆ ಅದನ್ನೇ ಅರ್ಥ ಮಾಡಿಸ್ತಿದ್ದೀನಿ ಅಲ್ವಾ ಅತ್ತೆ? ಜನ್ಮಾಷ್ಟಮಿಯ ಜೋಕಾಲೆ ಮೇಲೆ ಮೊದಲ ಅಧಿಕಾರ ಮನೆಯ ಚಿಕ್ಕ ಸದಸ್ಯಂದಾಗಿರುತ್ತೆ. ಮತ್ತೆ ಎಲ್ಲರಿಗಿಂತ ಚಿಕ್ಕ ನಾನೇ. ದೊಡ್ಡೋರ್ ಜೊತೆ ವಾದ ಮಾಡಬಾರ್ದು ಪುಟಾಣಿ. ಅಮ್ಮ ಹೇಳ್ತಾ ಇದಾರಲ್ವಾ, ಇಳಿ ಕೆಳಗಡೆ ಬಾ, ಕೆಳಗ್ ಬಾ. ಕೇಳಿಸ್ಕೊಂಡ್ಯಾ? ಈಗ ಇಳಿ. ಕೃಷ್ಣ ಆದ್ರೆ ನನ್ನ ಮಗ ಕೌಶಿಕ್ಯ ಆಗ್ಬೇಕು ಅಷ್ಟೇ. ಹಾ, ಮತ್ತೆ ನಾನು ರಾಧೆ ಆಗ್ತೀನಿ. ರಾಧೆ? ಹಾಗಾದ್ರೆ ಸರಿ. ನೀನ್ ಹೇಗ್ ರಾಧಾ ಆಗ್ತ್ಯಾ? ರಾಧಾ ಕೃಷ್ಣಗೆ ಪ್ರೇಯಸಿ ಆಗಿದ್ಲು, ಹೆಂಡತಿ ಅಲ್ಲ. ಅಯ್ಯೋ ದಡ್ಡಿ, ಷಡ್ಯಂತ್ರ ನಡೆಸೋದ್ರಿಂದ ನಿನಗೆ ಸಮಯ ಸಿಕ್ಕಿದ್ರೆ ಅವಾಗ್ಲೇ ಅಲ್ವಾ ಪುರಾಣಗಳ ಮೇಲೆ ಧ್ಯಾನ ಹೋಗೋದು. ಬ್ರಹ್ಮ ವೇದ ಪುರಾಣದಲ್ಲಿ ಸ್ಪಷ್ಟವಾಗಿ ಬರ್ತಿದ್ದಾರೆ, ಸ್ವತಃ ಬ್ರಹ್ಮನೇ ರಾಧಾ ಮತ್ತು ಕೃಷ್ಣನ್ಗೆ ಮದ್ವೆ ಮಾಡಿಸಿದ್ದಾರೆ ಅಂತ. ಓಹ್, ಕೆಟ್ಟ ಆತ್ಮ ಆಗಿ ಪುರಾಣಗಳ ಚರಿತ್ರೆ ಹೇಳ್ತೀಯಾ? ಕಮ್ಮಿ ಬುದ್ಧಿ ಅಂತೂ ನಿಮ್ಮ ಹತ್ರ ಇದೆ ಟೀನಾ ಅಕ್ಕ. ಮತ್ತೆ ನಮ್ಮ ಅಕ್ಕಂಗೆ ಕೆಟ್ಟ ಆತ್ಮ ಅಂತಿದ್ದೀರಾ? ನಿಮ್ಗೆ ಇಷ್ಟು ಕೂಡ ಗೊತ್ತಿಲ್ವಾ? ಸ್ವಯಂ ಕೃಷ್ಣ ಭಗವಂತನ ಜನ್ಮಾಷ್ಟಮಿ ನಡಿಬೇಕಾದ್ರೆ ಅಲ್ಲಿ ಭೂತ ಪ್ರೇತ ಅದೇ ಭಸ್ಮ ಆಗ್ಬಿಡುತ್ತೆ. ಅವ್ರ ಮೂರ್ತಿಯನ್ನ ಸ್ಪರ್ಶ ಮಾಡೋದು ದೂರದ ಮಾತು. ನೋಡಿದ್ರ, ಒಂದು ಚಿಕ್ಕ ಮಗು ಈಶ್ವರನ ಲೀಲೆ ಬಗ್ಗೆ ನಿಮ್ಮೆಲ್ರಿಗಿಂತ ಜಾಸ್ತಿನೇ ತಿಳ್ಕೊಂಡಿದ್ದಾನೆ. ಮತ್ತೆ ನಿನ್ ಮಾಹಿತಿಗೋಸ್ಕರ ನನ್ನ ಹತ್ರ ಇನ್ನೊಂದು ಮಾತಿದೆ ಟೀನಾ. ರಾಧಾ ಕೇವಲ ಬರೀ ಕೃಷ್ಣನ್ ಪ್ರೇಯಸಿ ಅಲ್ಲ, ಅವ್ರ ಆಧಾರ ಸ್ತಂಭ. ಪ್ರಭು ಬರೀ ಶರೀರ ಆದ್ರೆ ರಾಧಾ ಅವ್ರ ಉಸಿರು.